ನಿನ್ನ ಹೆಂಡ್ತಿ ನಿನಗೆ ಬೇರೆ ಸಂಸಾರ ಮಾಡೋಣ ಅಂತಾಗ್ಲಿ ನಿನ್ನ ತಂದೆ ತಾಯಿನ ನೋಡಬೇಡ ಅಂತಾಗ್ಲಿ ಯಾವತ್ತಾದರೂ ಹೇಳಿದಾಳ? ಹಾಗೆ ಹೇಳಿದರೆ ಹೇಳಿ, ನಾನೇ ಅವಳಿಗೆ ಶಿಕ್ಷೆ ಆಗೋ ಥರ ಮಾಡ್ತೀನಿ. ಆದರೆ ನೀವು ಸುಳ್ಳು ಹೇಳಿದ್ದೀರಾ ಅಂದರೆ ಮಾತ್ರ ಆ ದೇವ್ರು ನಿಮಗೆ ದೊಡ್ಡ ಪನಿಷ್ಮೆಂಟೇ ಕೊಡ್ತಾನೆ. ಹೇಳಿ ವಿವೇಕ್, ಯಾವಾಗಾದ್ರೂ ಫೋರ್ಸ್ ಮಾಡಿದಾರಾ? ಇಲ್ಲ ಸರ್. ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಅಂತ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮತೆ ತತ್ರ ದೇವತಾಹ ಅಂತ ಹೆಣ್ಮಕ್ಳ ಬಗ್ಗೆ ಬರೆದಿದ್ದಾರೆ. ಗಂಡಸ್ರ ಬಗ್ಗೆ ಯಾವ ಕವಿನೂ ಬರ್ದಿಲ್ಲ. ಯಾಕೆ ಅಂದರೆ ಹೆಣ್ಮಕ್ಳ ಪ್ರೀತಿ ಜವಾಬ್ದಾರಿ ಅಷ್ಟು ಹೆಚ್ಚಾಗಿರುತ್ತೆ. ಜಗಳ ಇಲ್ದೇನೆ ಅದು ಕುಟುಂಬನೇ ಅಲ್ಲ. ಹಾಗಂತ ನಿನ್ನ ನಂಬ್ಕೊಂಡು ಬಂದಿರೋ ಹೆಂಡ್ತಿನ ಅನ್ಯಾಯ ಮಾಡ್ತೀಯ ನೀನು? ಹೇಳು. ಗಂಡ ಹೆಂಡ್ತಿ ಮಧ್ಯಕ್ಕೆ ಮೂರನೇ ವ್ಯಕ್ತಿ ಬರಲಿಲ್ಲ ಅಂದರೆ 90% ವಿಚ್ಛೇದನಗಳು ನಿಂತೋಗುತ್ತೆ. ಇದು ಸತ್ಯ. ಈ ಕೇಸಲ್ಲಿ ಜಡ್ಜ್ ಅವರು ತೀರ್ಪು ಕೊಡೋದಿಕ್ಕೆ ಸಾಕ್ಷಿ ಅಗತ್ಯನೇ ಇಲ್ಲ. ನಿಮ್ಮ ಮನಸ್ಸಾಕ್ಷಿನೇ ಸಾಕು. ಆಧಾರಗಳ ಅಗತ್ಯ ಇಲ್ಲ. ನಿಮ್ಮ ಅಂತರಾತ್ಮ ಸಾಕು. ನನ್ನ ಹೆಂಡತಿ ದೇವತೆ ಸರ್. ನಾನು ನನ್ನ ಹೆಂಡತಿನ ಬಿಟ್ಕೊಡೋದಿಲ್ಲ. ನಾನು 4 ಜನರ ಮುಂದೆ ನನ್ನ ಹೆಂಡತಿನ ದೋಷಿಯಾಗಿ ಮಾಡಿ ನಿಲ್ಸಿದ್ದೀನಿ. ನನ್ನ ಕ್ಷಮಿಸಿ ಸರ್. ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ಆ ಮಹಾತಾಯಿ. ನನ್ನ ಕ್ಷಮಿಸು ನೀರಜ. ಅದೇನ್ ಮಾತುರಿ? ಥ್ಯಾಂಕ್ ಯು ಸರ್. ಅಯ್ಯೋ ಹೇಳಮ್ಮ, ಹೇಳು. ನನ್ನ ಸಂಸಾರ ಉಳಿಸಿದ್ರಿ ಸರ್. ನಿಮ್ಮ ಸಹಾಯನ ಯಾವತ್ತಿಗೂ ಮರೆಯೋದಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಸತ್ಯ ಅವರೇ, ನೀವು ಯಾವ ಕೇಸ್ ತಗೊಂಡ್ರು ಕೂಡ ಜಯ ನಿಮ್ಮದೇ ಆಗುತ್ತೆ. ನಿಮ್ಮ ಗೆಲುವಿನ ರಹಸ್ಯ ಪ್ರಾಮಾಣಿಕತೆ. ನೀವು ಕೋರ್ಟಲ್ಲಿ ಕಾಲಿಟ್ರೆ ಶತ್ರುಗಳು ಭಯ ಪಡ್ತಾರೆ. ಏನ್ ಕಾರಣ? ಧರ್ಮಾನ್ ಪಾಲಿಸ್ತೀನಿ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತಃ. ಸರ್, ಹೆಣ್ಮಕ್ಳ ಪಕ್ಷಪಾತಿ ಅಂತ ನಿಮಗೆ ಹೆಸರಿದೆ. ಇದಕ್ಕೆ ನಿಮ್ಮ ಕಮೆಂಟ್? ಹೆಣ್ಣು ಜಗನ್ಮಾತೆ, ಅದಕ್ಕೆ ಹೆಣ್ಣು ಜಾತಿ ಪಕ್ಷಪಾತಿ. ಇಲ್ಲಿವರೆಗೂ ನೀವು ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದೀರಾ? 99 ಜೋಡಿಗಳನ್ನ ಒಂದ್ ಮಾಡಿದ್ದೀನಿ. ಸದ್ಯದಲ್ಲೇ 100ನೇ ಜೋಡಿನೂ ಕೂಡ ಒಂದ್ ಮಾಡ್ತೀನಿ. ಆ ಜೋಡಿ ಯಾರು, ಎಲ್ಲಿದ್ದಾರೋ? ನನ್ ಬಂಗಾರ. ಈ ಫೋಟೋನಲ್ಲಿ ಒಟ್ಟಿಗೆ ಇರೋ ಹಾಗೆ ನಾವು ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು. ಒಂದೇ ಒಂದು ಮುತ್ತ ಇನ್ನೊಂದು ಕೊಡ್ಬೋದಲ್ವಾ? ಬಾವಾ ನಿನ್ನ. ನೀನ್ ಯಾವಾಗ ಬಂದೆ? ಮುತ್ತು ಕೊಡೋಕ್ಕೂ ಮುಂಚೆನೆ ಬಂದೆ. ಫೋಟೋಗೇನಕ್ಕೆ? ಇವಾಗ ಎದುರುಗಡೆನೇ ಇದ್ದೀನಿ ಅಲ್ವಾ, ನನಗೆ ಕೊಡು. ಛೀ, ಹೋಗು ಬಾವಾ. ಏನು ಮೇಡಮ್ ಅವರಿವತ್ತು ತುಂಬ ಸಂತೋಷವಾಗಿರೋ ಹಾಗಿದೆ. ಹೌದು ಬಾವಾ. ಈಗ ಮನಸ್ಸಲ್ಲಿ ಯಾವುದೇ ಥರ ಚಿಂತೆನೂ ಇಲ್ಲ. ಮನಸ್ಸು ಮಂಜಿನ ಗಡ್ಡೆ ಹಾಗೆ ತಣ್ಣಗೆ ಪ್ರಶಾಂತವಾಗಿದೆ. ಕೆಲವು ವರ್ಷಗಳ ನಂತರ ಇಷ್ಟು ಹಾಯಾಗಿದೆ.
ನಮ್ಮ ಮದ್ವೆ ಆದಾಗಿಂದ ಆನಂದಕ್ಕಿಂತ ಕಷ್ಟಗಳ ಜೊತೆನೆ ಕಾಲ ಕಳೆದಿದ್ದೀವಿ. ನಮ್ಮ ಜೀವನ ಸಮಸ್ಯೆಗಳು ತುಂಬಿ ತುಂಬಾ ಕಷ್ಟವಾಗಿತ್ತು. ಅಕ್ಷಯ್ ಬಂದಿದ್ದಕ್ಕೆ ಪ್ರಶಾಂತತೆ ಸಿಕ್ಕಾಗಾಯ್ತಲ್ವಾ? ಹೌದು ಬಾವ. ಜಾತಕದ ಬಗ್ಗೆ, ಆಸ್ತಿ ಬಗ್ಗೆ, ಕೆಲವು ದಿನ ವಾರಸ್ದಾರರ ಬಗ್ಗೆ, ಸ್ವಲ್ಪ ಕಾಲ ಮೂಗುತಿ ಬಗ್ಗೆ, ಇನ್ನು ಕೆಲವು ಕಾಲ ನಮ್ಮ ಮಗಳು ಬಗ್ಗೆ ತುಂಬಾ ಕಷ್ಟಪಟ್ವಿ. ಇದನ್ನೆಲ್ಲ ಇವಾಗ ದಾಟ್ಕೊಂಡು ಹೊರಗೆ ಬಂದಿದ್ದೀವಿ. ಇನ್ನು ನಮ್ಮ ಈ ಆನಂದ ಸಂತೋಷ ಶಾಶ್ವತವಾಗಿ ಇರುತ್ತೆ ಅಲ್ವಾ ಬಾವ? ಇರತ್ತೆ ಅವನಿ. ನಾವ್ ಇದೇ ತರ ಶಾಶ್ವತವಾಗಿರ್ತೀವೋ ಇಲ್ವೋ ಅಂತ ಆಗಾಗ ಭಯ ಆಗತ್ತೆ ಬಾವ. ಭಯ ಪಡ್ಬೇಡ ಅವನಿ. ಇನ್ನಾವ್ ಯಾವತ್ತಿಗೂ ಬೇರೆ ಆಗೋ ಪರಿಸ್ಥಿತಿನೇ ಬರಲ್ಲ. ಯಾರಿಂದನೂ ಯಾವುದೇ ಸಮಸ್ಯೆನೂ ಬರಲ್ಲ. ನಮ್ಮನ್ನ ಇನ್ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಅಮ್ಮ, ಇವತ್ ಕೂಡ ಕೇಸ್ ನೀನೇ ಗೆದ್ದೆ ಅಲ್ವಾ? ಎಸ್ ಪ್ರಭಾವತಿ. ನೀನ್ ಹೇಗ್ ಗೆಸ್ ಮಾಡ್ದೆ? ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸಿದಾಗ ನಿನ್ ಮುಖದಲ್ಲಿ ಕೋಟಿ ದೀಪಗಳ ಕಾಂತಿ ಕಾಣಿಸತ್ತೆ. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರ ನೋವು ನಿನ್ ಮುಖದಲ್ಲಿ ಕಾಣಿಸತ್ತೆ. ಮಗನ್ ಮನ್ಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಪ್ರಭಾವತಿ. ಆದ್ರೂ ನನ್ ಮಗ ಸೋತಿದ್ಯಾವಾಗ? ಧರ್ಮದ ಪರವಾಗಿ ನಿಂತಿರ್ತಾನೆ, ಅದಕ್ಕೆ ಆ ಧರ್ಮನೇ ಯಾವಾಗ್ಲೂ ಗೆಲ್ಲಿಸ್ತಾ ಇರುತ್ತೆ. ಥ್ಯಾಂಕ್ ಯು ಅಮ್ಮ. ಇಲ್ ನೋಡು, ಇವತ್ ನೀನ್ ಆಚೆ ಹೋಗ್ಬೇಡ. ಯಾಕೆ? ಇನ್ನೊಂದು ಪೂಜೆ ಏನಾದರೂ ಪ್ಲಾನ್ ಮಾಡಿದ್ಯಾ ಹೆಂಗೆ? ಹೌದು. ವಾರವೆಲ್ಲ ನನ್ನ ಹತ್ರ ಎಷ್ಟು ಪೂಜೆ ಮಾಡಿಸ್ತೀಯ ಅಮ್ಮ. ಭಯಪಟ್ಟು ದೇವ್ರು ನಮ್ಮ ಮನೆಯಿಂದ ಓಡ್ ಹೋಗ್ತಾನೆ ಅಷ್ಟೇ. ಏಯ್, ಪ್ರಭಾ ಬಿಡು 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 ಪ್ರಭಾ, ಪ್ಲೀಸ್ ಪ್ಲೀಸ್. ದೇವರ ಮೇಲೆ ಜೋಕ್ ಮಾಡಲ್ಲ, ಸಾರಿ ಅಂತ ಹೇಳು, ಬಿಡ್ತೀನಿ. ಸರಿ, ಸಾರಿ ಸಾರಿ ಸಾರಿ. ನನ್ ಬಂಗಾರ, ಈ ಕೋಟಿ ಎಷ್ಟು ಕಪ್ಪೋ ನಿನ್ ಮನ್ಸು ಅಷ್ಟೇ ಬಿಳುಪು. ಈ ಕಪ್ಪು ಕೋಟು ಶತ್ರುಗಳನ್ನ ಸೋಲ್ಸತ್ತೆ. ಅಂದ್ರೆ ಈ ಕಪ್ಪಿನ ಹಿಂದೆ ದ್ವೇಷ ಹೊಂಚ ಹಾಕ್ತಾ ಇರತ್ತೆ. ಅಂಥ ಕೆಟ್ಟ ಜನರಿಂದ ನನ್ನ ಮಗನಿಗೆ ಯಾವುದೇ ಪ್ರಾಣಾಪಾಯನೂ ಆಗ್ಬಾರ್ದು ಅಂತ ದಿನ ನಿನಗೋಸ್ಕರ ಪೂಜೆ ಮಾಡ್ತಾ ಇರ್ತೀನಿ ಕಣೋ. ನನ್ನ ಮಗ ಎಷ್ಟೋ ತಾಯಿಂದಿರ ಕರಳಿನ ಕೂಗನ ತೀರಿಸಿದಾನೆ. ಮತ್ತೆ ಈ ತಾಯಿಗೆ ಯಾವತ್ತೂ ಆ ಸಂಕಟ ಬರಬಾರ್ದಲ್ವಾ? ಅದಕ್ಕೆ ದೈವದ ಮೇಲೆ ಯಾವಾಗ್ಲೂ ಭಾರ ಹಾಕ್ತಿರ್ತೀನಿ. ಅಮ್ಮ, ಈ ಅಮ್ಮನ ಆಶೀರ್ವಾದ ಇರಬೇಕಾದ್ರೆ ಈ ಮಗಂಗೆ ಏನೂ ಆಗಲ್ಲ. ಅಮ್ಮನ್ ಮೀರಿದ ದೈವ ಇನ್ನೇನಿರುತ್ತೆ? ನೀನ್ ಹೇಳ್ದಾಗೆ ನಾನ್ ನಂಬ್ಕೊಂಡಿರೋ ಧರ್ಮನೇ ನನ್ನ ಕಾಪಾಡುತ್ತೆ. ಯು ಡೋಂಟ್ ವರಿ ಪ್ರಭಾವತಿ. ಸ್ಮೈಲ್ ಸ್ಮೈಲ್ ಸ್ಮೈಲ್. ಇರು 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 ಇರು.
ಖರ್ಚಿಫ್ ತಗೊಂಬರ್ತೀನಿ. ಯಾಕೋ? ನಮ್ಮ ಅಮ್ಮನ ಬಾಯಿಂದ ಮುತ್ತುಗಳು ಉದುರ್ತಾ ಇದೆ, ಹಿಡ್ಕೊಳ್ಳೋದಿಕ್ಕೆ. ನಿನ್ನ ಅಮ್ಮ, ನಿಂಗೊಂದು ಗುಡ್ ನ್ಯೂಸ್. ಏನು? ನಾವು ನಮ್ಮ ಭಾಗ್ಯನಗರಕ್ಕೆ ಶಿಫ್ಟ್ ಆಗ್ತಾ ಇದೀವಿ. ಬೆಂಗಳೂರಿಗ? ಯಾವಾಗ? ನಾಳೆನೆ. ಏನು ಇಷ್ಟು ಸಡನ್ ಆಗಿ? ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹಾಗೆ ಪ್ಲಾನ್ ಮಾಡಿದ್ದೀನಿ. ಪ್ಯಾಕರ್ಸ್ ಅಂಡ್ ಮೂವರ್ಸ್ ಹತ್ರ ಕೂಡ ಮಾತಾಡಿದ್ದೀನಿ. ಎಲ್ಲ ಅರೇಂಜ್ಮೆಂಟ್ಸು ಆಗೋಗಿದೆ. ನಾನು ಓದಿರೋಂಥ ಸಿಟಿಗೆ ಮತ್ತೆ ವಾಪಸ್ ಹೋಗ್ತಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ವಿಷಯನೂ ಚೆನ್ನಾಗಿ ಮಾಡ್ತೀಯ. ಮತ್ತೆ ನಿನ್ ಮದ್ವೆ ವಿಷಯನ ಯಾಕೆ ಮುಂದೆ ಹಾಕ್ತಿದ್ಯಾ? ಸೊಸೆನ್ ಕರ್ಕೊಂಡ್ ಬಂದು ಸರ್ಪ್ರೈಸ್ ಕೊಡು, ಕುಣಿದು ಕುಪ್ಪಳಿಸ್ತೀನಿ. ಹೆಣ್ಮಕ್ಕಳಿಗೆ ಅನ್ಯಾಯ ಆದ್ರೆ ಎಲ್ರಿಗಿಂತ ನೀನೇ ಮುಂದೆ ಇರ್ತೀಯ. ನಿನ್ನ ಮದ್ವೆ ಆಗೋ ಆ ಹುಡುಗಿ ತುಂಬಾ ಅದೃಷ್ಟವಂತೆ ಕಣೋ. ಹೇಳೋ, ಸೊಸೆನ ಬಹುಮಾನವಾಗಿ ಯಾವಾಗ ಕೊಡ್ತೀಯಾ? ವೆರಿ ಸೂನ್. ಏಯ್, ವೆರಿ ಸೂನ್ ಅಂದ್ರೆ ಈ ವರ್ಷದಲ್ಲೇನಾ? ಮೇ ಬಿ. ಇವನ್ ಮನ್ಸಲ್ಲಿರೋ ಆ ಹುಡುಗಿ ಇವನ್ ಜೀವನದಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿರತ್ತೆ. ಹೇ, ಏನೇ ನೀವಾಗ್ಲೇ ಹೊರಡ್ತಾ ಇದ್ದೀರಾ? ಇನ್ ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ. ನೋಡ್ತಾ ನೋಡ್ತಾನೆ ಡಿಗ್ರಿ ಆಗ್ಲೇ ಪೂರ್ತಿ ಆಗೋಯ್ತು. ನಿನ್ನೆವರೆಗೂ ಎಲ್ರದ್ದು ಒಂದೇ ಕ್ಲಾಸ್ ರೂಮ್, ಎಲ್ರದ್ದು ಒಂದೇ ಕ್ಯಾಂಟೀನ್. ನಾಳೆಯಿಂದ ಎಲ್ಲ ಬದಲಾಗಿ ಹೋಗುತ್ತೆ. ಹೌ ಡು ಯು ಫೀಲ್ ಅವನಿ? ಕಾಲೇಜ್ ಜೊತೆ ಮುಂದೆ ಹೋಗದೆ ತಪ್ಪೋದಿಲ್ಲ ಅಲ್ವಾ ಸತ್ಯ? ಇವತ್ತು ಮತ್ತೆ ವಾಪಸ್ ಬರಲ್ಲ ಅಂತ ಗೊತ್ತು. ಹಾಗಂತ ರೈಲಿನ ಕಂಬಿಗಳ ಹಾಗೆ ಜೀವನ ಪೂರ್ತಿ ಎಲ್ಲರೂ ಪಕ್ಕದಲ್ಲೇ ಪ್ರಯಾಣ ಮಾಡೋದಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ, ನೆಕ್ಸ್ಟ್ ಎಲ್ರು ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ನಾನಂತೂ ಫರ್ದರ್ ಸ್ಟಡೀಸ್ಗೆ ಆಸ್ಟ್ರೇಲಿಯಾ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಾನಂತೂ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಜಾಯ್ನ್ ಆಗಬೇಕು ಅನ್ಕೊಂಡಿದ್ದೀನಿ. ನನಗೆ ವ್ಯವಸಾಯ ಅಂದರೆ ತುಂಬ ಇಷ್ಟ. ಅಗ್ರಿಕಲ್ಚರ್ ಮೇಲೆ ಸ್ಟಡೀಸ್ ಮಾಡೋಣ ಅನ್ಕೊಂಡಿದ್ದೀನಿ. ನಾನ್ ಮಾಡ್ಲಿಂಗ್ ಕಡೆ ಹೋಗೋಣ ಅನ್ಕೊಳ್ತಿದ್ದೀನಿ. ಮತ್ತೆ ನೀನವನಿ? ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ನೀನ್ ನಮ್ಮೆಲ್ರಿಗಿಂತ ಸುಂದರವಾಗಿದೆಯಲ್ಲ.
ಸೀರಿಯಲ್ ಅಲ್ಲಿ ಹೀರೋಯಿನಿಗೆ ಟ್ರೈ ಮಾಡು ಅವನಿ. ನಾವೊಂದ್ ಅನ್ಕೋತೀವಿ, ಆದ್ರೆ ನಮ್ ಹಣೆ ಬರಹ ಮತ್ತೊಂದೇ ಡಿಸೈಡ್ ಮಾಡತ್ತೆ. ಸತ್ಯ, ವಾಟ್ ಅಬೌಟ್ ಯು? ನಂಗೆ ಇಷ್ಟವಾದ ಪ್ರೊಫೆಷನ್ ಲಾಯರ್, ಸೊ ಲಾ ಓದೋಣ ಅನ್ಕೊಂಡಿದ್ದೀನಿ. ನಮ್ಮವನ್ಗೆ ಯುದ್ಧಕಾಂಡದ ರವಿಚಂದ್ರನ್ ಹಾಗೆ, ಧ್ರುವ ತಾರೆ ರಾಜ್ಕುಮಾರ್ ಹಾಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಅದಕ್ಕೆ ಆ ಪ್ರೊಫೆಷನ್ನೇ ಕರೆಕ್ಟ್. ಸತ್ಯ ಹತ್ರ ಇರೋ ದೊಡ್ಡ ಕ್ವಾಲಿಟಿ ಏನು ಅಂದ್ರೆ ಹಿ ರೆಸ್ಪೆಕ್ಟ್ಸ್ ವಿಮೆನ್. ಹೆಣ್ಮಕ್ಳಿಗೆ ಏನಾದ್ರೂ ತೊಂದರೆ ಆದ್ರೆ ನೋಡ್ತಾ ಕೈ ಕಟ್ಕೊಂಡಿರಲ್ಲ. ಲಾ ಅನ್ನೋ ಆಯುಧ ಸತ್ಯ ಹತ್ರ ಇದ್ರೆ ಸತ್ಯನ ಕಾಪಾಡ್ತಾನೆ. ಶೋರ್. ಎನಿವೇಸ್, ಆಲ್ ದ ವೆರಿ ಬೆಸ್ಟ್ ಸತ್ಯ. ಥ್ಯಾಂಕ್ ಯು. ಇನ್ನು ಹೊರಡೋಣ್ವಾ? ಮತ್ತೆ ಯಾವಾಗ ಭೇಟಿ ಆಗೋಣ? ಏನಿದೆ, ಎಲ್ಲರ ಹತ್ರ ಫೋನ್ ನಂಬರ್ಸ್ ಇರೋದ್ರಿಂದ ಒಳ್ಳೆ ಅಕೇಶನ್ ಅಲ್ಲಿ ಮೀಟ್ ಮಾಡೋಣ. ಲೋ ಮಗ, ಒಂದ್ ಮಾತು ಹೇಳ್ತೀನಿ ಕೇಳು. 10 ವರ್ಷದ ನಂತರ ಎಲ್ರು ಅವ್ರವ್ರ ಪ್ರೊಫೆಷನ್ ನಲ್ಲಿ ಅವ್ರು ಸೆಟ್ ಆದ್ಮೇಲೆ ಖಂಡಿತವಾಗ್ಲೂ ಭೇಟಿ ಆಗೋಣ. ಓಕೆನಾ? ಡನ್. ಇನ್ನು ಹೊರಡೋಣ್ವಾ? ನಾವು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ. ಸರಿ. ಮಚ್ಚಾ, ನಾವು ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡಿತಾ ಮಾತಾಡೋಣ ಬಾರೋ. ಬನ್ರೋ. ಮತ್ತೇನೆ, ನೀನ್ ಮಾಡೆಲ್ ಆಗೋದೇನಾ? ಲೈ, ನಿನ್ ಪೇನ್ ನಮ್ಗೆ ಅರ್ಥ ಆಗುತ್ತೋ. ನಿನ್ಗೆ ಅವನೇ ಅಂದ್ರೆ ಇಷ್ಟ. ಅವನಿ ಮಾತ್ರ ನಿನ್ನ ಜಸ್ಟ್ ಬೆಸ್ಟ್ ಫ್ರೆಂಡ್ ತರ ನೋಡ್ತಿದ್ದಾಳೆ. ಹೋಗಿ ಪ್ರಪೋಸ್ ಮಾಡೋ. ಲೇ ಮಚ್ಚ, ಯೋಚನೆ ಮಾಡೋ. ಅವತ್ತು ಅವಕಾಶ ಸಿಕ್ಕಾಗ ನನ್ನ ಪ್ರೀತಿ ಬಗ್ಗೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಫ್ಯೂಚರಲ್ಲಿ ನೀನು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ಹೋಗೋ 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 ಬೇಡ, ಹೋಗೋ ಹೋಗೋ ಮಚ್ಚ. ಪಾಪ 4 ವರ್ಷದಿಂದ ತನ್ನ ಮನ್ಸಲ್ಲಿರೋ ಮಾತನ್ನ ಮನ್ಸಲ್ಲೇ ಇಟ್ಕೊಂಡಿದ್ದಾನೆ. ಈಗ್ಲೇ ಮದ್ವೆ ಆಗೋ ಆಲೋಚನೆ ಇಲ್ಲ ಕಣೆ. ಲವ್? ನೋನು, ಅಂಥದ್ದಕ್ಕೆಲ್ಲ ನಾನು ತುಂಬಾ ದೂರ. ಆಸ್ ಅರ್ಲಿ ಆಸ್ ಪಾಸಿಬಲ್ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ಗೆ ಸೇರಿ ಅಕ್ಕಂಗೆ ಹೆಲ್ಪ್ಫುಲ್ ಆಗಿರ್ಬೇಕು. ಅಪ್ಪ ಅಮ್ಮ ತೀರ್ಕೊಂಡ್ಮೇಲಂತೂ ಅವಳೇ ನನಗೆ ಅಪ್ಪ ಅಮ್ಮ ಆದ್ಲು. ಅದಕ್ಕೆ ಮೊದಲು ನಾನು ಕೆರಿಯರ್ ಮೇಲೆ ಫೋಕಸ್ ಮಾಡಬೇಕು. ನಿನ್ನ ಅಂದಾನ ಮನಸ್ಸನ್ನ ಇಷ್ಟಪಟ್ಟು ನಿನಗೆ ಯಾರಾದ್ರೂ ಪ್ರಪೋಸ್ ಮಾಡಿದ್ರೆ? ಅವನು ಪೊರ್ಕಿ ಆದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ. ಒಳ್ಳೆಯವನಾಗಿದ್ರೆ? ಹೇಳೆ. ಒಳ್ಳೆಯವನಾಗಿದ್ರೆ ಸಾರಿ ಹೇಳ್ತೀನಿ. ನಿಮ್ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡೋ ಪೊಸಿಷನಲ್ಲಿ ನಾನಿಲ್ಲ ಅಂತ ಸೆನ್ಸಿಟಿವ್ ಆಗಿ ರಿಜೆಕ್ಟ್ ಮಾಡ್ತೀನಿ. ಅದ್ಬಿಟ್ಟು ಈಗಲೇ ಮದ್ವೆ ಮಾಡ್ಕೊಳ್ಳೋ ಉದ್ದೇಶ ಅಂತೂ ಇಲ್ಲ. ಅವನಿಗೆ ನನ್ನ ಪ್ರೀತಿ ಬಗ್ಗೆ ಹೇಳೋದಕ್ಕೆ ಇದು ಕರೆಕ್ಟ್ ಟೈಮ್ ಅಲ್ಲ. ಸರಿ, ನಾನೇನು ಹೊರಡ್ತೀನಿ. ಓಕೆ, ಬಾಯ್. ಬಾಯ್ ಬಾಯ್ ಕಣೆ.
ಹೋಗಿ ಬರ್ತೀನಿ. ಓಕೆ ಬಾಯ್. ಸತ್ಯ, ಏನವನಿ? ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ನನ್ನ ಸ್ವಲ್ಪ ಮನೆವರೆಗೂ ಡ್ರಾಪ್ ಮಾಡ್ತೀಯಾ? ಶೋರ್, ಪ್ಲೀಸ್ ಕಮ್. ಥ್ಯಾಂಕ್ ಯು. ಬಾಯ್ ಕಣ. ಬಾಯ್.